ಫೀವರ್ ಬಂದಾಗ ಮಾತ್ರ ಫ್ರೂಟ್ಸ್ ತಿನ್ನೋದು. ನಿಮ್ ಡೈಲಿ ಹ್ಯಾಬಿಟ್ ಮಾಡ್ಕೊಳ್ಳಿ. ಜ್ವರ ಬಂದ್ರೆ ತಗೊಳ್ಳೋದೇ ಇಲ್ಲ. ತಗೊಳ್ಳದೆ ಇರೋದು ದೊಡ್ಡ ತಪ್ಪು. ನೀರಿನ ಅಂಶ ಚೆನ್ನಾಗಿ ಸೇರಿಸಿದ್ರೆ ಬೇಗ ನಮಗೆ ಏನ್ ವೈರಸ್ ಇರುತ್ತೆ ಅವೆಲ್ಲನೂ ಬೇಗ ಕ್ಲಿಯರ್ ಆಗುತ್ತೆ. ಇಮ್ಯುನಿಟಿ ಬೂಸ್ಟ್ ಮಾಡಬೇಕು ಅಂತಂದ್ರೆ ನಮಗೆ ಈ ವೈಟಮಿನ್ ಸಿ, ಆಮೇಲೆ ಆಂಟಿ ಆಕ್ಸಿಡೆಂಟ್ಸ್, ಮಿನರಲ್ಸ್ ಇವು ಜಾಸ್ತಿ ಇರಬೇಕು. ನಿಂಬೆಹಣ್ಣು ಜ್ಯೂಸ್ ಕುಡೀರಿ ಸಾಕು, ಬೇಕಾದಷ್ಟು ಆಯ್ತು. ನಿಂಬೆಹಣ್ಣು ಜ್ಯೂಸ್ ಕುಡಿಯುವಾಗ ಅಷ್ಟೇ ಇಷ್ಟು ಸಕ್ಕರೆ ಹಾಕಿ ಕುಡಿತಾರಲ್ಲ ಅದಕ್ಕೆ. ನಾನು ಹೇಳಿದ್ನಲ್ಲ, ನೀವು ಸಕ್ಕರೆ ಬಗ್ಗೆ ಆ ಫೋಬಿಯಾ ಬಿಡಿ. ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿ ಏನೇ ತಗೊಂಡ್ರು ಕೂಡ ಅದು ಕೆಟ್ಟದ್ದು. ಎಷ್ಟು ಲಿಮಿಟೆಡ್ ಬೇಕೋ ಅಷ್ಟು ತಗೊಂಡ್ರೆ ಯಾವ್ದು ಕೆಟ್ಟದಲ್ಲ. ಹೈಡ್ರೇಷನ್ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡ್ರೆ ಯಾವ ಅಡ್ಮಿಷನ್ ಬೇಕು. ಫ್ರೂಟ್ಸ್ ಆಮೇಲೆ ವೆಜಿಟೇಬಲ್ಸ್ ಹಚ್ಚಿ ಇಟ್ಬಿಡ್ಬೇಕು. ನೀವು ಬೆಳಗ್ಗೆ ಇಟ್ಬಿಟ್ರೆ ಮನೇಲಿ ಪ್ರತಿಯೊಬ್ರು ಕೂಡ ಅಷ್ಟು ಖಾಲಿ ಮಾಡಿ. ಅವ್ರಿಗೆಲ್ಲ ಈ ಎಕ್ಸಾಟಿಕ್ ನೀವು ಪಿಜ್ಜಾ, ಬರ್ಗರ್ ಆ ಹೆಸರುಗಳೇ ಕೇಳಿರಲ್ಲ ನಾವು. ಅವೆಲ್ಲ ತಗೊಂಡ್ರೆ ಒಂಥರ ಪಾಶ್, ನಾವು ಚೆನ್ನಾಗಿ ಇದು ಅದು ಹೋಗ್ಬಿಡುತ್ತೆ. ತಿಂದು ಆಗುವ ಸಮಸ್ಯೆಗಿಂತಲೂ ತಿಂದ ಮೇಲೆ ಆಗುವ ಪಾಪ ಪ್ರಜ್ಞೆಯಿಂದ ಇನ್ನೂ ಜಾಸ್ತಿ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾರೆ. ನಿಜಾನ ಅದು? ಸ್ಟೋರ್ಡ್ ಫುಡ್ ಇದೆಯಲ್ಲ, ದಟ್ ಇಸ್ ದ ಮೋಸ್ಟ್ ಡೇಂಜರಸ್. ಈಗ ಕ್ರಿಸ್ಪಿ ಸಾಫ್ಟ್ನೆಸ್ ಬರುತ್ತಲ್ಲ, ಎಲ್ಲ ಇಟ್ಬಿಟ್ಟು ಫುಲ್ಲು ಫ್ರೀಸರಲ್ಲಿ ತೆಗೆದು ಆಮೇಲೆ ಆಯಿಲಲ್ಲಿ ಹಾಕಿ ಕೊಡ್ತಾರೆ. ಹೌ ಗುಡ್ ಇಟ್ ಇಸ್. ಬೋರಿಂಗ್ ಡಯಟ್ ಅಲ್ಲ, ಬ್ಯಾಲೆನ್ಸ್ ಡಯಟ್. ಅದರಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನು, ಫ್ಯಾಟ್, ಮಿನರಲ್ಸ್, ವೈಟಮಿನ್ಸ್ ಇವೆಲ್ಲ ಇಲ್ಲ. ಡಯಾಬಿಟಿಸ್ ಇದ್ರೆ ನಾನು ಬರೀ ರಾಗಿನೇ ತಿನ್ಬೇಕು, ಮಿಸ್ಕನ್ಸೆಪ್ಷನ್. ಎಕ್ಸಾಕ್ಟ್ಲಿ. ಸೊ ನೀವು ಇಡ್ಲಿ ವಡೆ ಕಾಂಬಿನೇಷನ್ ಅಲ್ಲಿ ತಿಂದ್ರೆ ನೀವು 6 ಅವರ್ ಆರಾಮಾಗಿ ಇಮಿಡಿಯೇಟ್ ಎನರ್ಜಿ ಸಿಗುತ್ತೆ. ಸ್ವಲ್ಪ ಲಾಂಗ್ ಆಗಿ ನಮಗೆ ಸೊ ವೆಲ್ಕಮ್ ಟು ಸುಕನ್ಯಾ ಸ್ಟುಡಿಯೋಸ್. ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಪವನ್ ಕುಮಾರ್, ಪ್ರೊಫೆಸರ್ ಇನ್ ಮೆಡಿಸಿನ್ ಹಾಗೂ ನ್ಯೂಟ್ರಿಷನಿಸ್ಟ್. ಡಾಕ್ಟರ್ ನಮಸ್ತೆ. ನಮಸ್ತೆ. ಒಂದ್ ಟೈಮಲ್ಲಿ ಕೋಕೋನಟ್ ಆಯಿಲ್ ಬಗ್ಗೆ ತುಂಬಾ ನೆಗೆಟಿವ್ ಪಬ್ಲಿಸಿಟಿ ಆಗಿತ್ತು. ಅಂದ್ರೆ ಹೆಲ್ತ್ಗೆ ಒಳ್ಳೇದಲ್ಲ, ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಹಾಗೆ ಹೀಗೆ ಅಂತ. ಸೊ ಎಲ್ಲರೂ ಸಡನ್ ಆಗಿ ತುಂಬಾ ಜನ ಆಲಿವ್ ಆಯಿಲ್ಗೆ ಶಿಫ್ಟ್ ಆದ್ರು, ಯಾರು ಡಯಟ್ ಮಾಡ್ತಾ ಇದ್ರು ಅವರೆಲ್ಲ. ಆಮೇಲೆ ಮತ್ತೆ ಕೋಕೋನಟ್ ಆಯಿಲ್ ತುಂಬಾ ಒಳ್ಳೇದು ಅಂತ ಬಂತು. ನಾವ್ ಹೇಳ್ದಂಗೆ ಬಡವರ ಬಾದಾಮಿ ಅದು. ಅಂಡ್ ಮುಂಚೆಯಿಂದಾನು ಇದೆ, ಈಗ ಪ್ರತಿಯೊಬ್ರು ತಗೋತಾರೆ ಅಂಡ್ ಇಟ್ ಈಸ್ ವೆರಿ ಗುಡ್. ಇವಾಗ್ಲೂ ಹೇಳ್ತೀನಿ, ನೀವು ಅವಕ್ಕೆಲ್ಲ ಹೋಗಿ ಸುಮ್ಮನೆ ದುಡ್ಡು ಖರ್ಚು ಮಾಡಿಕೊಂಡು ಅಲ್ಲಿ ಇಲ್ಲಿ ಎಕ್ಸಾಟಿಕ್ ಇದ್ರದ್ದು ಅಂತೆಲ್ಲ ಇದು ಮಾಡಕ್ ಹೋಗ್ಬೇಡಿ. ಸಿಂಪಲ್ ಆಗಿ ಕೋಕೋನಟ್ ಆಯಿಲ್ ಅಥವಾ ನೀವು ಗ್ರೌಂಡ್ ನಟ್ ಆಯಿಲ್ ಆರಾಮಾಗಿ ತಗೊಳ್ಳಿ, ಏನು ತೊಂದರೆ ಇಲ್ಲ. ನಿಮ್ಮ ದೇಹಕ್ಕೆ ಯಾವ್ದು ಯೂಸ್ಫುಲ್ ಇದೆ ಅದನ್ನೇ ಯೂಸ್ ಮಾಡಿ. ಎಸ್ ಒಳ್ಳೇದು. ನಾವು ಅದೇ ರೀತಿಯಾಗಿ ನಾವು ಇನ್ನೂ ಕೆಲವರು ನೋಡಿದೀವಿ, ಹಣ್ಣುಗಳು ತಿನ್ಬೇಕು ಅಂತ ಹಣ್ಣುಗಳು ಚಾಯ್ಸ್ ಮಾಡಿದಾಗ ನೀವು ಯಾವ ಡ್ರ್ಯಾಗನ್ ಫ್ರೂಟ್, ಈಗ ನಿಮ್ಗೆ ಬ್ಲಡ್ ಕಮ್ಮಿ ಇದೆ, ಸ್ವಲ್ಪ ಇದಿದೆ, ಬ್ಲೂಬೆರೀಸ್ ತಗೋತೀವಿ, ಮತ್ತೆ ಕಿವಿ ಫ್ರೂಟ್ ತಗೋತೀವಿ. ಎಲ್ಲೋ ನ್ಯೂಜಿಲ್ಯಾಂಡ್ ಇಂದ ಬರುತ್ತೆ, ಇನ್ನೊಂದ್ ಕಡೆಯಿಂದ ಬರುತ್ತೆ. ಅಷ್ಟು ದುಡ್ಡು ಕೊಟ್ಟು ಎಲ್ಲರೂ ತಗೊಳಕ್ ಆಗ್ಬೇಕಲ್ಲ. ಅದೆಲ್ಲ ಬಿಟ್ಬಿಟ್ಟು ನಮ್ಮವ್ರು ಮೇನ್ ಮರ್ತೇ ಬಿಡ್ತಾರೆ. ನೀವೊಂದು ಹಿತ್ಲಲ್ಲಿ ಒಂದು ಪಪ್ಪಾಯ ಗಿಡ ಹಾಕಿ, ವರ್ಷ ಪೂರ ಪಪ್ಪಾಯ ಬಿಡುತ್ತೆ. ಅದಕ್ಕಿಂತ ಒಳ್ಳೆ ಫ್ರೂಟೇ ಇಲ್ಲ. ನಿಮ್ ಪ್ರತಿ ಸಲನೂ ಒಂದೊಂದು ಪೂರ ಪಪ್ಪಾಯ ಸಿಗುತ್ತೆ. ಒಂದು ಚೇಪೆ ಗಿಡ ಹಾಕಿ. ಚೇಪೆ ಗಿಡ ಎಷ್ಟು ಒಳ್ಳೇದು ಅಂತಂದ್ರೆ ನಮ್ಮ ಇದಕ್ಕೆ ನಿಮ್ಗೆ ಬೇಕಾಗಿರೋ ಕ್ಯಾಲ್ಸಿಯಂ, ಮಿನರಲ್ಸ್ ಎಲ್ಲ ಸಾಕಷ್ಟು ದಂಡಿಯಾಗಿ ಸಿಗುತ್ತೆ. ನೀವು ಆಪಲ್ ನಮ್ಗೆ ಏನಾದ್ರೆ ಎಲ್ಲೋ ಕಾಶ್ಮೀರಿಂದ ಬರಬೇಕು, ಅದೆಲ್ಲ ತಂದು ನೀವು ಬಾಕ್ಸ್ ಅಲ್ಲಿ ಹಾಕಿ ನೀವು ಕೆಜಿಗೆ 200 ರೂಪಾಯಿ 300 ರೂಪಾಯಿ ಕೊಡೋದಕ್ಕಿಂತ ಇಲ್ಲಿ 30 ರೂಪಾಯಿ ನಿಮ್ಗೆ ಇಷ್ಟ ಹಣ್ಣು ಸಿಗುತ್ತೆ. ನೀವು ನಮ್ಮ ಲೋಕಲ್ ಅಲ್ಲಿ ಏನ್ ಸಿಗುತ್ತೆ ಇದು ಎಷ್ಟೋ ಜನ ಮರ್ತು ಬಿಡ್ತಾರೆ. ನಾವೇನಂತಂದ್ರೆ ಎಕ್ಸಾಟಿಕ್ ಫ್ರೂಟ್ಸ್ ತಿಂದ್ರೆ ನಮ್ಗೆ ಒಳ್ಳೇದು. ಆ ಫ್ರೂಟ್ಸ್ ಎಲ್ಲ ಕೆಟ್ಟದಂತ ಹೇಳ್ತಾ ಇಲ್ಲ, ಬಟ್ ನಮಗೆ ಕೈಗೆ ಎಟುಗುತ್ತಾ, ನಮಗೆ ಸಿಗುತ್ತಾ? ಎಸ್ಪೆಷಲಿ ನಮ್ದು ಈಗ ಇಟ್ ಇಸ್ ಅ ಡೆವಲಪಿಂಗ್ ಕಂಟ್ರಿ. ಎಷ್ಟೋ ಜನ ತುಂಬಾ ಎಲ್ಲ ಪೂರ್ ಇರ್ತಾರೆ, ಅಫೋರ್ಡ್ ಮಾಡೋದು ಕಷ್ಟ, ಆ ಥರ ಎಲ್ಲ ಇರುವಾಗ ನಮ್ಮ ಲೋಕಲಲ್ಲಿ ಸಿಗುವಂಥ ಫ್ರೂಟ್ಸ್ ಏನಿರುತ್ತೆ ನೀವು ನೋಡಿ. ಒಂದೊಂದು ಟೈಮ್ ಈಗ ನಮಗೆ ಸಮ್ಮರಲ್ಲಿ ಮ್ಯಾಂಗೋ, ನೀವು ಆಯಾ ಸೀಸನಲ್ಲಿ ಏನೇನು ಹಣ್ಣುಗಳು ಸಿಗುತ್ತೆ, ಏನೇನು ತರಕಾರಿಗಳು ಸಿಗುತ್ತೆ, ಪ್ರತಿಯೊಬ್ಬರು ಕೂಡ ಅದನ್ನ ಸೇವಿಸ್ಬೇಕು. ಯಾಕೆ ಗೊತ್ತಾ? ಅದು ಆ ಸೀಸನ್ಗೆ ಹೇಳು ಮಾಡಿಸಿದ ಹಣ್ಣುಗಳು. ಯಾಕೆ ಅಂತಂದ್ರೆ ಆ ಸೀಸನ್ನಲ್ಲಿ, ಫಾರ್ ಎಕ್ಸಾಂಪಲ್ ನಮಗೆ ಈಗ ವಿಂಟರ್ ಸೀಸನ್ ತಗೊಳ್ಳಿ. ವಿಂಟರ್ ಸೀಸನ್ನಲ್ಲಿ ಅವರೆಕಾಯಿ, ನಿಮಗೆ ಈ ಸೀಸನಲ್ಲಿ ನೀವು ಅವರೆಕಾಯಿ ತಿಂದರೆ ನಿಮ್ಮ ಚರ್ಮಕ್ಕೆ ಒಳ್ಳೇದು, ಎನರ್ಜಿ ಕೊಡುತ್ತೆ, ಅನ್ನೆಸೆಸರಿ ವೆಯ್ಟ್ ಗೇನ್ ಆಗಲ್ಲ. ಯಾಕಂದ್ರೆ ನೀವು ಏನೂ ಇಲ್ಲ, ನೀವು ಚಳಿನಲ್ಲಿ ಸುಮ್ಮನೆ ಒಂದು ಕಡೆ ಕೂತಿರ್ತೀರ, ನಿಮಗೆ ಎಕ್ಸ್ಟ್ರಾ ಪ್ರೋಟೀನ್ಸ್ ಬೇಕು, ಒಂದು ಕಡೆ ಕುತ್ಕೋಬೇಕು. ನೀವು ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ ಇವೆಲ್ಲ ತಿಂದು ಇದಾದ್ರೆ ನೀವು ವೆಯ್ಟ್ ಗೇನ್ ಆಗಿಬಿಡ್ತೀರಾ. ಸೊ ಆ ಟೈಮಲ್ಲಿ ಅವರೆಕಾಯಿ ಬರುತ್ತೆ, ಅವರೆಕಾಯಿ ತಿನ್ನಿ. ಸೊ ನೀವು ನೆಕ್ಸ್ಟ್ ಇನ್ನೊಂದು ಕಡೆ ಹೋದ್ರೆ ಹುರುಳಿಕಾಳು ಬರುತ್ತೆ, ನೆಕ್ಸ್ಟ್ ಹೋದ್ರೆ ನಿಮಗೆ ಮಾವಿನ ಹಣ್ಣು ಬರುತ್ತೆ. ನೀವು ಒಂದೊಂದು ಸೀಸನಲ್ಲೂ ಒಂದೊಂದು ಬರುತ್ತಲ್ಲ, ಆ ಸೀಸನಲ್ ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ ಏನಿರುತ್ತೆ, ಆ ಸೀಸನಲ್ ಫ್ರೂಟ್ಸ್ ವೆಜಿಟೇಬಲ್ಸ್ನ ಪ್ರತಿಯೊಬ್ಬರು ಸೇವಿಸ್ಬೇಕು. ಯಾಕಂದ್ರೆ ಆ ಟೈಮ್ ಒಳ್ಳೇದು.
ಆಮೇಲೆ ನಮ್ಮ ದೇಶದಲ್ಲಿ ನೋಡಿ ಹಬ್ಬಗಳೇನು ಬರ್ತಾವಲ್ಲ, ನೀವು ಸಂಕ್ರಾಂತಿಯಿಂದ ತಗೊಳ್ಳಿ, ಒಂದೊಂದು ಹಬ್ಬಕ್ಕೂ ಒಂದೊಂದು ವೈಶಿಷ್ಟ್ಯತೆ ಇದೆ. ಹೌದು. ಈಗ ನೀವು ಸಂಕ್ರಾಂತಿನಲ್ಲಿ ಬಂದಾಗ ನಿಮಗೆ ಎಳ್ಳು ಬೆಲ್ಲ ಕೊಡ್ತಾರೆ. ಯಾಕೆ? ಈ ನಿಮಗೆ ಸ್ಕಿನ್ ಫುಲ್ ಡ್ರೈ ಆಗುತ್ತೆ, ಹೊಡಿತಾ ಇರುತ್ತೆ. ಈ ಎಳ್ಳು ಸ್ಕಿನ್ ಒಳ್ಳೇದು, Correct. ಇಟ್ ಈಸ್ ವೆರಿ ಗುಡ್. ನೀವು ಅದೇ ನೀವು ಶಿವರಾತ್ರಿಗೆ ಬರ್ತೀರಾ, ನೀವು ಸ್ವಾಮಿ ಉಂಡೆ, ನುಚ್ಚಿನ ಉಂಡೆ, ಇವೆಲ್ಲ ನೀವು ಏನು ನವಣೆ, ಆರ್ಕ, ಇವೆಲ್ಲಾನು ಆ ಟೈಮಲ್ಲಿ ಆ ಉಂಡೆಗಳೆಲ್ಲ ತಿಂತಾರೆ. ಯಾಕೆ? ಆ ಟೈಮಲ್ಲಿ ನಮ್ಮ ಸ್ಕಿನ್ಗಾಗಲಿ ನಮ್ಮ ದೇಹಕ್ಕೆ ತುಂಬ ಒಳ್ಳೇದದು. ನೆಕ್ಸ್ಟ್ ಅದೇ ನೀವು ಯುಗಾದಿಗೆ ಬಂದ ತಕ್ಷಣ ಒಬ್ಬಟ್ಟು ಕೊಡ್ತಾರೆ. ಯಾಕಂದರೆ ಬೇಳೆ ಈಸಿಯಾಗಿ ನಮಗೆ ಡೈಜೆಸ್ಟ್ ಆಗಬೇಕು. ಸಮ್ಮರ್ ಸ್ಟಾರ್ಟ್ ಆಗಿರುತ್ತೆ, ಎನರ್ಜಿ ಬೇಕು. ಶ್ರೀರಾಮನವಮಿಗೆ ಪಾನಕ ಕೊಡ್ತಾರೆ, ಸುಡು ಬಿಸಿಲು, ನಮಗೆ ಡಿಹೈಡ್ರೇಷನ್ ಆಗುತ್ತೆ, ಪಾನಕ ಬೇಕು. ಸೊ ಹಂಗೆ ಪ್ರತಿಯೊಂದು ಹಬ್ಬದ್ದು ಅದರದೇ ಆದ ಒಂದು ವೈಶಿಷ್ಟ್ಯತೆ ಇದೆ. ಬಟ್ ನಾವೇನು ಮಾಡಿದ್ದೀವಿ ಈಗ ಸಿಟಿ ಇದರಲ್ಲಿ ಆ ತರಕಾರಿಗಳನ್ನು ಬಿಟ್ಬಿಟ್ಟಿದ್ದೀವಿ, ಹಣ್ಣುಗಳನ್ನು ಬಿಟ್ಬಿಟ್ಟಿದ್ದೀವಿ, ಹಬ್ಬಗಳನ್ನು ಬಿಟ್ಬಿಟ್ಟಿದ್ದೀವಿ. ಅಂದರೆ ಹಬ್ಬಗಳು ಏನು ಆ ವೈಶಿಷ್ಟ್ಯತೆ ಬಿಟ್ಬಿಟ್ಟಿದ್ದೀವಿ. ಸೊ ಅದರ ವೈಶಿಷ್ಟ್ಯತೆ ನಮಗೆ ಕಾಲದಿಂದನೂ ಮುಂಚೆಯಿಂದನೂ ಇದೆ. ನಮ್ಮ ಈಗ ಏನು ಆರೋಗ್ಯ, ಒಳ್ಳೆಯ ಆರೋಗ್ಯ ಅಂತಂದರೆ ಇವು ನಾವು ಡಾಕ್ಟರ್ ಆಗಿ ಬಂದ ತಕ್ಷಣ ಒಂದು ಮಾತ್ರೆ ಬರೆದುಕೊಟ್ಟು ಕಳಿಸಿದ್ರೆ ನಮ್ಮ ಕೆಲಸ ಮುಗಿಯಲ್ಲ. ನಮ್ಗೆ ಏನಂತಂದರೆ ಈ ಪೇಷಂಟ್ಗೆ ಏನು ರಿಕ್ವೈರ್ಮೆಂಟ್ ಇದೆ, ಯಾವ ರೀತಿಯಾಗಿ ಊಟ ಮಾಡ್ತಾರೆ, ಯಾವ ರೀತಿಯಾಗಿ ಅವ್ರ ಬಾಡಿ ಸ್ಪಂದಿಸ್ತಾ ಇದೆ, ಯಾವ ಮಾತ್ರೆ ಕೊಟ್ಟರೆ ಏನಾಗುತ್ತೆ, ಯಾವುದಕ್ಕೆ ಅಲರ್ಜೀಸ್ ಇದ್ದಾವೆ, ಏನಿದಾವೆ. ಒಂದು ವೈದ್ಯರಾಗಲಿ ಒಂದು ಪೇಷಂಟ್ ಆಗಲಿ ಒಂದು ಸಂಬಂಧ ಬೆಳೆಯೋದು ಹೆಂಗೆ ಅಂತಂದರೆ, ಆ ಪೇಷಂಟ್ ಬಗ್ಗೆ ಎಲ್ಲ ನಂಗೆ ಗೊತ್ತು, ನನ್ನ ಪೇಷಂಟು. ಹಾಗೆ ಆ ಪೇಷಂಟ್ಗೆ ನಮ್ಮ ವೈದ್ಯರು ಇವ್ರು ನಮ್ಗೆ ಎಲ್ಲನೂ ಗೊತ್ತು. ಈಗ ಅವ್ರು ಬಂದು ನಮ್ಮ ಹತ್ರ ಏನಾದ್ರು ಒಂದು ಸಲಹೆ ತಗೋಬೇಕು ಅಂತಂದರೆ, ನಾನು ಏನು ಹೇಳಿದ್ರು ನಮ್ಮ ಡಾಕ್ಟ್ರಿಗೆ ಗೊತ್ತು, ಚೆನ್ನಾಗಿ ನನ್ನ ಬಗ್ಗೆ ನೋಡ್ತಾರೆ. ಅಂದರೆ ಅವ್ರ ಬಗ್ಗೆ ಪ್ರತಿಯೊಂದೂ ನಾವು ತಿಳ್ಕೊಂಡಿರ್ಬೇಕು. ಅವ್ರಿಗೆ ಏನೇನು ಅಲರ್ಜಿ ಆಗುತ್ತೆ, ಏನೇನು ಅಲರ್ಜಿ ಆಗಲ್ಲ, ಯಾವ ಫುಡ್ ಕೊಟ್ಟರೆ ಜಾಸ್ತಿ ಆಗಿ. ನೋಡಿ ಕೆಲವರಿಗೆ ಕೆಲವೊಂದು ತರಕಾರಿ ಕೊಟ್ಟರೆ ಚೆನ್ನಾಗಿರುತ್ತೆ, ಕೆಲವರು ಇನ್ನೊಂದು ತರಕಾರಿ ತೊಗೊಂಡಾಗ ಅದೇ ತರಕಾರಿ ತೊಗೊಂಡಾಗ ಆಗಲ್ಲ. ಬಟ್ ನಾವು ಕೆಲವೊಂದು ಮಾತ್ರೆಗಳು ಅಷ್ಟೇ, ಎಷ್ಟು ಫುಡ್ಗೆ ಇಂಟ್ರಾಕ್ಷನ್ ಇರುತ್ತೆ. ಊಟ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಎಷ್ಟೋ ಜನ ಮರ್ತೇ ಬಿಟ್ಟಿರ್ತಾರೆ. ಫುಡ್ ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಹಾಗೆ ನಾವು ಕೊಡೋ ಮೆಡಿಸಿನ್ಸ್ ಏನಂದರೆ ಆ ಫುಡ್ ಇಂಟ್ರಾಕ್ಷನ್ಗೆ, ಈಗ ಊಟಕ್ಕೆ ಮುಂಚೆ ಕೊಡಬೇಕಾ, ಊಟ ಆದಮೇಲೆ ಕೊಡಬೇಕಾ, ಯಾವ ಊಟದ ಜೊತೆ ತೊಗೊಂಡಾಗ ಇದು ಸರಿಯಾಗಿ ವರ್ಕ್ ಆಗುತ್ತೆ. ಆಮೇಲೆ ಯಾವ್ಯಾವ ಕಾಯಿಲೆ ಇದ್ದಾಗ ಎಂಥ ಊಟ ತಿನ್ನಬೇಕು, ಏನು ತಿನ್ನಬಾರ್ದು, ಯಾವಾಗ ಪ್ರೋಟೀನ್ಸ್ ಜಾಸ್ತಿ ಬೇಕು, ಯಾವಾಗ ವಿಟಮಿನ್ಸ್ ಜಾಸ್ತಿ ಬೇಕು, ಯಾವಾಗ ಮಿನರಲ್ಸ್ ಜಾಸ್ತಿ ಬೇಕು, ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಬೇಕು, ಆಯಿಲಿ ಫುಡ್ ಯಾವಾಗ ತಗೋಬೇಕು. ಇವೆಲ್ಲನೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಂಡಿವಿಜುವಲ್ ಟು ಇಂಡಿವಿಜುವಲ್ ವೇರಿ ಇರುತ್ತೆ. ಇದು ಒಬ್ಬೊಬ್ಬರಿಗೂ ಒಂದೊಂದು ಡಿಫ್ರೆಂಟ್ ಇದೆ ಇರುತ್ತೆ. ನಾವು ಜನರಲ್ ಆಗಿ ನೀವೆಲ್ಲರೂ ಇದನ್ನ ತಗೊಳ್ಳಿ. ಕಾಮನ್ ಆಗಿ ಮಾಡೋ ಮಿಸ್ಟೇಕ್ ಯಾವುದು ಡಯಟ್ ಅಲ್ಲಿ ಜನ? ನೋಡಿ, ಕಾಮನ್ ಆಗಿ ಮಾಡೋದು ಅಂತಂದ್ರೆ ಕೆಲವರು ಏನ್ ಮಾಡ್ತಾರೆ, ಈಗ ಜ್ವರ ಬಂದಿದೆ ನಮ್ಗೆ, ಇದ್ರದ್ದು ಊಟನೇ ಬಿಟ್ಬಿಡ್ತಾರೆ, ಬರೀ ಗಂಜಿ ಸಿಕ್ಬಿಡ್ತಾರೆ, ಎಲ್ಲ ಬಿಟ್ಬಿಡ್ತಾರೆ, ನ್ಯೂಟ್ರಿಷನ್ನೇ ತಗೊಳ್ಳಲ್ಲ. ಯಾಕಂದ್ರೆ ಜ್ವರ ಬಂದ್ರೆ ಊಟ ಮಾಡಿದ್ರೆ ಏನು ಇದು ತಗೊಳ್ಳಲ್ಲ ಬಾಡಿ. ಆಕ್ಚುಲಿ ನಮಗೆ ಜ್ವರ ಏನಂದ್ರೆ ಒಳಗಡೆ ಏನು ಇನ್ಫೆಕ್ಷನ್ ಆಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ಗೇನು ಫೀವರ್ ಇದು ಕಾಣಿಸ್ಕೋತಾ ಇರುತ್ತೆ ಸಿಂಪ್ಟಮ್ ಅಷ್ಟೇ, ಒಳಗಡೆ ಏನೋ ಪ್ರಾಬ್ಲಮ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಟೈಫಾಯ್ಡ್ ಬಂದು ಕರಳೆಲ್ಲ ಇನ್ಫೆಕ್ಷನ್ ಆಗಿರುತ್ತೆ, ಆಗ ನೀವು ಏನಾದ್ರು ಫುಡ್ ಜಾಸ್ತಿ ತಗೊಂಡ್ರೆ ಲೂಸ್ ಮೋಷನ್ ಆಗುತ್ತೆ, ಹೊಟ್ಟೆ ಹಿಂಡುತ್ತೆ. ಆದರೆ ಲೂಸ್ ಮೋಷನ್ ಆಗಿ ಹೊಟ್ಟೆ ಹಿಂಡೋಗಿ ಡಿಹೈಡ್ರೇಷನ್ ಆಗ್ತಾ ಇರುತ್ತೆ. ಅಲ್ಲಿ ಏನಾಗ್ತಾ ಇರುತ್ತೆ ಅಂತ ನೋಡಿಕೊಂಡು ಕಾಮನ್ ಆಗಿ ಈಗ ಹೈಡ್ರೇಷನ್ ಚೆನ್ನಾಗಿ ಮಾಡಬೇಕು. ಈಗ ಲೂಸ್ ಮೋಷನ್ ಆಗ್ತಾ ಇರುತ್ತೆ, ಎಷ್ಟೋ ಜನ ಅಯ್ಯೋ ತಿಂದ್ರೆ ಮತ್ತೆ ಮೋಷನ್ ಹೋಗ್ಬೇಕಾಗತ್ತೆ. ಇದು ಕಾಮನ್ ಆಗಿ ನಾವು ನೋಡಿದ್ವಿ. ಜ್ವರ ಬಂದ್ರೆ ತಗೊಳ್ಳದೆ ಇರೋದು ದೊಡ್ಡ ತಪ್ಪು. ಅವ್ರಿಗೆ ಎನರ್ಜಿ ಬೇಕು. ಅವಾಗ ಏನಂದ್ರೆ ಸಾಫ್ಟ್ ಡಯಟ್ ಅಂದ್ರೆ ಮೆದು ಆಹಾರ, ನೀರಿನ ಅಂಶ ಜಾಸ್ತಿ ಇರಬೇಕು. ನೋಡಿ, ಯಾವಾಗಲೂ ನಮ್ಮ ಬಾಡಿ ಟೆಂಪರೇಚರ್ ರೈಸ್ ಆಗ್ತಿದ್ದಂಗೆ ಏನಾಗುತ್ತೆ, ಬಾಡಿ ಡಿಹೈಡ್ರೇಟ್ ಆಗ್ತಾ ಹೋಗುತ್ತೆ. ಆ ಡಿಹೈಡ್ರೇಟ್ ಆದಾಗ ನಮ್ಮ ಬಾಡಿನಲ್ಲಿ ಇರೋದು 90% ವಾಟರ್ ರೀಪ್ಲೇಸ್ ಮಾಡಬೇಕು. ನೋಡಿ, ಎಸ್ಪೆಷಲಿ ಆಲ್ ವೈರಲ್ ಫೀವರ್ಸ್. ನಾವು ಕೋವಿಡ್ ಟೈಮಲ್ಲಿ ಎಷ್ಟು ಜನ ಹೈಡ್ರೇಷನ್ ಚೆನ್ನಾಗಿ ಮೇಂಟೈನ್ ಮಾಡಿ. ಯಾಕೆ? ನಮ್ಮ ಬಾಡಿನಲ್ಲಿ ನೀರು ಬೇಕು, ನೀರಿನ ಅಂಶ ಬೇಕು. ಸೊ ನೀರಿನ ಅಂಶ ಚೆನ್ನಾಗಿ ಸೇರಿಸಿದ್ರೆ ಬೇಗ ನಮಗೆ ಏನು ವೈರಸ್ ಇರುತ್ತೆ ಅವೆಲ್ಲನೂ ಬೇಗ ಕ್ಲಿಯರ್ ಆಗುತ್ತೆ. ಆಮೇಲೆ ನಮಗೆ ಯಾವುದೇ ಒಂದು ಕಾಯಿಲೆ ಬಂದಾಗೂ ಅಷ್ಟೇ, ಈಗ ನಮ್ಮ ದೇಹದಲ್ಲಿ ತಾಕತ್ತಿದ್ರೆ ಅದು ನಮಗೆ ಕಾಯಿಲೆ ಇದು ಮಾಡ್ಕೋಬಹುದು. ಸೊ ಎಂಥ ಫುಡ್ ತಿನ್ನಬೇಕು ಆ ಕಾಯಿಲೆಗೆ ತಕ್ಕಂಗೆ ನೋಡಿಕೊಂಡು ಇದು ಮಾಡ್ಕೋಬೇಕು. ಸಾಫ್ಟ್ ಡಯಟು, ಅದಕ್ಕೆ ಈಗ ಅನ್ನ, ತಿಳಿ ಸಾರು, ಗಂಜಿ, ಇಡ್ಲಿ, ದೋಸೆ ಅಥವಾ ಒಂದು ಕಿಚಡಿ. ಸೊ ಇವೆಲ್ಲ ಏನೇನು ಹೇಳಬೇಕು ಅಂತಂದ್ರೂ ಯಾವ್ಯಾವ ಟೈಮಲ್ಲಿ ಏನೇನು ತಗೋಬೇಕು, ನೀರಿನ ಅಂಶ ಎಷ್ಟು, ಫ್ರೂಟ್ಸ್ ಯಾವಾಗ ತಗೋಬೇಕು, ಫ್ರೂಟ್ ಜ್ಯೂಸಸ್ ಯಾವಾಗ ತಗೋಬೇಕು, ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡಿ ನಾವು ಹೇಳಬೇಕಾಗುತ್ತೆ. ಓಕೆ ಡಾಕ್ಟರ್, ಇನ್ನೊಂದು ಯಾವುದೋ ಒಂದು ಒಳ್ಳೇದು ಅಂತ ಬಂದ ತಕ್ಷಣ, ಲೈಕ್ ಇವಾಗ ನುಗ್ಗೆ ಸೊಪ್ಪು ತಿಂದರೆ ಕಬ್ಬಿಣಾಂಶ ಜಾಸ್ತಿ, ತುಂಬ ಒಳ್ಳೇದಂತೆ ಹೆಲ್ತ್ಗೆ. ಆಮೇಲೆ ಅದು ಎಷ್ಟರ ಮಟ್ಟಿಗೆ ಅದು ಟ್ರೆಂಡ್ ಆಗಿರುತ್ತೆ ಅಂದರೆ ಅವ್ರು ಯೂಸ್ ಮಾಡ್ತಾರೆ, ಇವ್ರು ಯೂಸ್ ಮಾಡ್ತಾರೆ, ಸೆಲೆಬ್ರಿಟಿಗಳು, ಪೊಲಿಟಿಷಿಯನ್ಸ್, ಗೊತ್ತು ಅದನ್ನ ತಿಂದು ಅವ್ರು ಹೆಲ್ದಿ ಆಗಿರೋದು, ಅದರಿಂದಾಗಿ ಅವ್ರು ಇಷ್ಟು ಯಂಗ್ ಕಾಣಿಸ್ತಿರೋದು ಅಂತ ಯಾವುದೋ ಒಂದು ವಿಡಿಯೋ ಓಡಾಡುತ್ತೆ ಅಂತ ಇಟ್ಕೊಳ್ಳಿ. ಆ ನುಗ್ಗೆ ಸೊಪ್ಪನ್ನೇ ಅತಿಯಾಗಿ ತಿನ್ನೋದು ಒಳ್ಳೇದು ಅಂತ, ಪಾಲಕ್ ಸೊಪ್ಪು ಒಳ್ಳೇದಂತ ಅದನ್ನ ಅತಿಯಾಗಿ ತಿನ್ನೋದು. ಯಾರೊಬ್ರು ಪಾಲಕ್ ಸೊಪ್ಪು ಕೆಟ್ಟದು ಅಂದ್ರೆ ಮತ್ತೆ ಅದನ್ನ ಮುಟ್ಟಲ್ಲ. ಸೊ ಈ ಅತಿಯಾದ ಯೂಸೇಜ್ ಕೂಡ, ಗುಡ್ ಫುಡ್ ಅಲ್ಲಿರುವ ಅತಿಯಾದ ಯೂಸೇಜ್ ಕೂಡ ಹಾನಿಕಾರಕನ? ನೋಡಿ, ಇದು ಒಂದು ತುಂಬ ಒಳ್ಳೆಯದು. ಯಾಕಂದ್ರೆ ನಾವು ಕೋವಿಡ್ ಟೈಮಿಂದ ಸ್ವಲ್ಪ ಈ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀವಿ. ಯಾಕಂದರೆ ಈ ಪೇಷಂಟ್ಗಳು ಹೆಂಗೆ ಬರ್ತಾರೆ ಅಂತ ಯಾರೋ ಏನೋ ಹೇಳಿರ್ತಾರೆ, ಎಲ್ಲ ಒಂದು ಇದಾಗಿರುತ್ತೆ, ಇದು ತೊಗೋಬೇಕು ಅಂತ. ಈಗ ಬೆಟ್ಟದ ನಲ್ಲಿಕಾಯಿ ತಿನ್ನಬೇಕು,
ಏನ್ ದಿನ ಬೆಳಗ್ಗೆ ಇಷ್ಟಿಷ್ಟು ದೊಡ್ಡ ದೊಡ್ಡ ಲೋಟದಲ್ಲಿ ಬೆಟ್ಟದ ನಲ್ಲಿಕಾಯಿ ಜ್ಯೂಸ್ ಹಾಕೊಂಡು ಕುಡಿತಾನೆ ಇರ್ತಾರೆ. ನೆಕ್ಸ್ಟ್ ರೋಡ್ ಬರ್ತಾರೆ ಹೊಟ್ಟೆ ಹಿಡ್ಕೊಂಡು, ಹೊಟ್ಟೆ ಫುಲ್ ಗ್ಯಾಸ್ಟ್ರಿಕ್ ತುಂಬಾ ಇದು. ನೀವು ಹೇಳ್ದಂಗೆ ನುಗ್ಗೆಕಾಯಿದು ನುಗ್ಗೆ ನೀವು ಸೊಪ್ಪು. ಸೊಪ್ಪಿನ ರಸ, ನೀವು ಸೊಪ್ಪು ಅಂದ್ರೆ ಇದು ತಿನ್ನಲ್ಲ, ಸೊಪ್ಪಿನ ರಸ ಫುಲ್ ಎಲ್ಲ ಹಿಂಡ್ಬಿಟ್ಟು ಇಷ್ಟಿಷ್ಟು ದೊಡ್ಡ ದೊಡ್ಡ ಲೋಟ ನುಗ್ಗೆ ಇದ್ರದ್ದು. ತುಂಬಾ ಹೀಟ್ ಆಗ್ಬಿಟ್ಟಿದೆ ಡಾಕ್ಟ್ರೆ, ಮೋಷನ್ನೇ ಆಗ್ತಾ ಇಲ್ಲ, ಆಮೇಲೆ ಯೂರಿನೇ ಹೋಗ್ತಾ ಇಲ್ಲ, ಫುಲ್ ಹೊಟ್ಟೆ ಎಲ್ಲ ಹಿಡ್ಕೊಂಡ್ಬಿಟ್ಟಿದೆ. ಸಿ ಯಾವಾಗಲೂ ನಮ್ಮ ಬಾಡಿಗೆ ಯಾವ್ಯಾವ ಎಷ್ಟೆಷ್ಟು ಲಿಮಿಟಲ್ಲಿ ಬೇಕೋ ಅಷ್ಟು ಲಿಮಿಟಲ್ಲಿ ಬೇಕು. ಹೇಳ್ದಂಗೆ ನೋಡಿ, ಬೆಟ್ಟದ ನಲ್ಲಿಕಾಯಿ, ನುಗ್ಗೆ ಸೊಪ್ಪು, ಪಾಲಕ್ ಸೊಪ್ಪು ಇವೆಲ್ಲ ತುಂಬ ಇಟ್ ಈಸ್ ವೆರಿ ಗುಡ್ ಇನ್, ವೆರಿ ರಿಚ್ ಇನ್ ಐರನ್. ನೋಡಿ ನಮಗೆ ಆ್ಯಪಲ್ಲು, ಈ ದಾಳಿಂಬೆ, ಈ ಕಿವಿ ಫ್ರೂಟು, ಡ್ರ್ಯಾಗನ್ ಫ್ರೂಟು, ಮತ್ತು ಈ ಬ್ಲೂಬೆರೀಸು, ಬ್ಲ್ಯಾಕ್ ಬೆರೀಸು, ಮತ್ತು ಸ್ಟ್ರಾಬೆರೀಸು, ಮತ್ತು ಈ ಸೊಪ್ಪುಗಳು, ಅದರಲ್ಲೂ ಈ ಸಬ್ಬಕ್ಕಿ ಸೊಪ್ಪು, ಪಾಲಕ್ ಸೊಪ್ಪು, ನುಗ್ಗೆ ಸೊಪ್ಪು, ಆಮೇಲೆ ನುಗ್ಗೆಕಾಯಿ, ಸೀತಾಫಲ, ಸಪೋಟ, ಮುದ್ದೆ, ಇವೆಲ್ಲನೂ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಇವೆಲ್ಲ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಆ್ಯಂಡ್ ಯಾರಿಗೆ ಈಗ ಅನಿಮಿಯಾ ಇರುತ್ತೆ, ಎಸ್ಪೆಷಲಿ ಫಿಮೇಲ್ಸ್, ತುಂಬ ಜನಕ್ಕೆಲ್ಲನೂ ಬ್ಲಡ್ ಕಮ್ಮಿ ಇರುತ್ತೆ. ಸೊ ಈ ಅನಿಮಿಯಾ ಇರೋರಂಥವ್ರಿಗೆ ಇವೆಲ್ಲನೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನಮಗೆ ಈಗ ಈ ವೈರಲ್ ಫೀವರ್ಸ್ ಬರುತ್ತೆ, ಕಾಮನ್ ಆಗಿ ಕೇಳುವಂಥದ್ದು, ಸರ್ ನಂಗೆ ಫೀವರ್ ಬಂದಿದೆ, ಹಾಗಾಗಿ ಬರ್ತಾ ಇರುತ್ತೆ, ಇಮ್ಯುನಿಟಿ ಕಮ್ಮಿ ಇದೆ. ಇಮ್ಯುನಿಟಿ ಬೂಸ್ಟ್ ಮಾಡೋಕ್ಕೆ ಏನು ಬೇಕು? ಇಮ್ಯುನಿಟಿ ಬೂಸ್ಟ್ ಮಾಡಬೇಕು ಅಂತಂದರೆ ನಮಗೆ ಈ ವೈಟಮಿನ್ ಸಿ, ಆಮೇಲೆ ಆ್ಯಂಟಿ ಆಕ್ಸಿಡೆಂಟ್ಸು, ಮಿನರಲ್ಸು ಇವು ಜಾಸ್ತಿ ಇರಬೇಕು. ವೈಟಮಿನ್ ಸಿ, ಆ್ಯಂಟಿ ಆಕ್ಸಿಡೆಂಟ್ಸ್, ಮಿನರಲ್ಸ್ ಯಾವುದ್ರಲ್ಲಿ ಜಾಸ್ತಿ ಇರುತ್ತೆ? ಸಿಟ್ರಸ್ ಫ್ರೂಟ್ಸ್. ಈ ಸಿಟ್ರಸ್ ಫ್ರೂಟ್ಸ್ ಅಂದರೆ ಈ ಮೂಸಂಬಿ, ಆರೆಂಜು, ನಿಂಬೆಹಣ್ಣು. ಏನಿಲ್ಲ, ನೀವು ಸಮ್ಮರಲ್ಲಿ ನಿಂಬೆಹಣ್ಣು ಜ್ಯೂಸ್ ಕುಡೀರಿ ಸಾಕು, ಬೇಕಾದಷ್ಟು. ನಿಂಬೆಹಣ್ಣು ಜ್ಯೂಸ್ ಕುಡಿಯುವಾಗ ಅಷ್ಟೇ ಇಷ್ಟು ಸಕ್ಕರೆ ಹಾಕ್ಬಿಟ್ಟು ಕುಡಿತಾರಲ್ಲ, ಅದಕ್ಕೆ ನಾನು ಹೇಳಿದ್ನಲ್ಲ, ನೀವು ಸಕ್ಕರೆ ಬಗ್ಗೆ ಆ ಫೋಬಿಯಾ ಬಿಡಿ. ನೀವು ನಾರ್ಮಲ್ ಆಗಿ ಸಕ್ಕರೆ, ನಾರ್ಮಲ್ ಆಗಿ ಒಂದು ಚಿಟಕಿ ಉಪ್ಪು. ನೀವೀಗ ತುಂಬಾ ಲೂಸ್ ಮೋಷನ್ ಆಯ್ತು, ORS ತಗೊಳ್ಳಿ. ಏನಿರುತ್ತೆ ORS ಅಲ್ಲಿ? ಒಂದ್ ಇಡೀ ಸಕ್ಕರೆ, ಒಂದ್ ಚಿಟಕಿ ಉಪ್ಪು. ಅರ್ಥ ಆಯ್ತಾ? ಸೊ ಸಕ್ಕರೆ ಕೆಟ್ಟದಲ್ಲ. ಸಕ್ಕರೆ ಇನ್ ಮೋರ್ ದಿಸ್ ಥಿಂಗ್ ಇಸ್ ಬ್ಯಾಡ್. ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿ ಏನೇ ತಗೊಂಡ್ರು ಕೂಡ ಅದು ಕೆಟ್ಟದ್ದು. ಎಷ್ಟು ಲಿಮಿಟೆಡ್ ಬೇಕೋ ಅಷ್ಟು ತಗೊಂಡ್ರೆ ಯಾವುದು ಕೆಟ್ಟದಲ್ಲ. ಆಯ್ತಾ? ಸೊ ನಾರ್ಮಲ್ ಆಗಿ ತಗೊಳ್ಳಿ. ಸೊ ನಮ್ಗೆ ಇಮ್ಯುನಿಟಿ ಬೂಸ್ಟ್ ಆಗ್ಬೇಕಂತಂದ್ರೆ ವೈಟಮಿನ್ ಸಿ, ಆಂಟಿ ಆಕ್ಸಿಡೆಂಟ್ಸ್ ಇವೆಲ್ಲ ತುಂಬಾ ಅವಶ್ಯಕ. ಎಸ್ಪೆಷಲಿ ಅವು ನಮಗೆ ಸಿಟ್ರಸ್ ಫ್ರೂಟ್ಸು. ಇನ್ ಬೇರೆ ಫ್ರೂಟ್, ನೀವು ಪಪಾಯ, ಇವೆಲ್ಲ ಬಟರ್ ಫ್ರೂಟು, ನೀವೆಲ್ಲ ಚೆನ್ನಾಗಿ ಜ್ಯೂಸ್ಗಳು ತಗೊಳ್ಳಿ. ಅವಾಗ ನೀವು ವೈರಲ್ ಫೀವರ್ಸ್ ಇರೋವಾಗ ನೀವು ಜ್ಯೂಸ್ಗಳು ತಗೊಂಡು ಹೈಡ್ರೇಷನ್ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡ್ರೆ ಯಾವ ಅಡ್ಮಿಷನ್ನು ಬೇಕಾಗಲ್ಲ. OPD ಬೇಸಿಸಲ್ಲಿ ಆರಾಮಾಗಿ ಒಂದು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ತಗೊಳ್ಳಿ, ಬಂದು ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ. ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟು ಜೊತೆಗೆ ಇದು. ಸೊ ಆರಾಮಾಗಿ ಚೆನ್ನಾಗಾಗ್ತಾರೆ. ಸೊ ಇಮ್ಯುನಿಟಿನೂ ಬೂಸ್ಟ್ ಆಗುತ್ತೆ. ಆಮೇಲೆ ನಾನು ಹೇಳಿದ್ನಲ್ಲ ಆಗಲೇ, ಈ ಫೀವರ್ ಬಂದಾಗ ಮಾತ್ರ ಫ್ರೂಟ್ಸ್ ತಿನ್ನೋದು. ಸೊ ನಿಮ್ಮ ಡೈಲಿ ಹ್ಯಾಬಿಟ್ ಮಾಡ್ಕೊಳ್ಳಿ. ಅಂಡ್ ಸಿ, ನಾವು ಹೇಳೋದು ಫುಡ್ಡನ್ನ ನೀವು ಎಂಜಾಯ್ ಮಾಡಬೇಕು. ಆ್ಯಂಡ್ ಯು ಹ್ಯಾವ್ ಟು ಇನ್ಕಲ್ಕೇಟ್ ಗುಡ್ ಹ್ಯಾಬಿಟ್ಸ್ ಇನ್ ಯು. ಹೆಂಗೆ ಅಂತಂದರೆ, ನಮ್ಮ ಡೈಲಿ ಇದರಲ್ಲಿ ನಾನು ತರಕಾರಿ ತೊಗೋತೀನಿ, ನಾನು ಡೈಲಿ ಇದರಲ್ಲಿ ನಾನು ಫ್ರೂಟ್ಸ್ ತೊಗೋತೀನಿ, ನಾನು ಇಂಥದ್ದು ತಿಂತೀನಿ. ನಾನು ಡೈಲಿ ಹ್ಯಾಬಿಟೇ ಹಂಗೆ. ಲೈಫ್ ಸ್ಟೈಲ್. ಮನೇಲಿ ಏನು ಮಾಡಬೇಕು? ಒಂದು ಡೈನಿಂಗ್ ಟೇಬಲ್ ಮೇಲೆ ಒಂದು ಬೌಲ್ ಫ್ರೂಟ್ಸು, ಎಲ್ಲರ ಮನೆಯಲ್ಲೂ ಮಾಡಬೇಕದು ಫ್ರೂಟ್ಸು. ಆಮೇಲೆ ವೆಜಿಟೇಬಲ್ಸು ಹಚ್ಚಿ ಇಟ್ಬಿಡ್ಬೇಕು. ನೀವು ಬೆಳಗ್ಗೆ ಇಟ್ಬಿಟ್ರೆ ಮನೇಲಿ ಪ್ರತಿಯೊಬ್ಬರು ಕೂಡ ಅಷ್ಟನ್ನು ಖಾಲಿ ಮಾಡಬೇಕು. ಹೋಗ್ತಾ ಬರ್ತಾ ಖಾಲಿ ಆಗುತ್ತೆ. ಸಿ, ಕೆಲವೊಂದು ಏನಾಗುತ್ತೆ ಗೊತ್ತಾ, ನಾವು ಹೇಳ್ಬಿಟ್ಟ ತಕ್ಷಣ ಅಲ್ಲಿ ಆಗಲ್ಲ, ಮಾಡಲ್ಲ. ಎಷ್ಟೋ ಜನಕ್ಕೆ ಮಾಡಬೇಕು ಅಂತ ಇರುತ್ತೆ, ಮಾಡಲ್ಲ. ಬಟ್ ಎಲ್ಲರ ಮನೇಲಿ ಇದನ್ನ ಮಾಡಿ ನೋಡಿ. ನೀವೊಂದು ನಾನು ಪ್ರತಿಯೊಂದು ಪೇಷಂಟ್ಗೂ ಅದನ್ನು ಹೇಳ್ತೀನಿ, ಒಂದು ಬೌಲಲ್ಲಿ ಹಚ್ಚಿಟ್ಬಿಡಿ ತರಕಾರಿ ಮತ್ತು ಇದು. ಅಂಡ್ ಪ್ರತಿಯೊಬ್ಬರು ಕೂಡ ಬೆಳಗ್ಗೆಯಿಂದ ಸಂಜೆವರೆಗೂ ಅದನ್ನ ತಿನ್ನಲೇಬೇಕು. ಮಕ್ಕಳು ಅವಾಗ ಏನಾಗುತ್ತೆ, ಇಟ್ ವಿಲ್ ಬಿಕಮ್ ಅ ಹ್ಯಾಬಿಟ್. ಈಗ ಹೋಗ್ತಾ ಬರ್ತಾ ಒಂದು ತಗೋತಾರೆ, ತಿಂತಾರೆ, ಹೋಗ್ತಾರೆ. ಈಗ ಅದೇ ಕುತ್ಕೊಂಡು ತಿನ್ನು ಅಂತಂದ್ರೆ ಯಾರು ತಿನ್ನಲ್ಲ, ಅದು ತಿಂತಾ ಇರ್ತಾರೆ. ಅಂಡ್ ಲಾಂಗ್ ರನ್ ಅಲ್ಲಿ ಆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಜಪಾನಲ್ಲೆಲ್ಲ ಮಕ್ಕಳಿಗೆ ಈ ತರ ಬ್ಯಾಲೆನ್ಸ್ ಡಯಟ್ ತಿನ್ನೋದೇ ಒಂದು ಸಿಲೆಬಸ್ ತರ ಇದೆ. ನಮ್ಮ ಇವಾಗ ಇದರಲ್ಲಿ ನೋಡಿ, ನಮ್ಗೆ ಇವಾಗ ಬರುತ್ತೆ ನಮ್ಮ ಇದರಲ್ಲೆಲ್ಲ. ಈಗೀಗ ಮಕ್ಕಳಿಗೆ ಕೆಲವೊಂದು ಇದರಲ್ಲೆಲ್ಲ ಬರ್ತಾ ಇದೆ. ನಾನು ಹೇಳೋದು ಪ್ರೈಮರಿಯಿಂದಾನೆ, ಅಂಡ್ ಇಟ್ ಶುಡ್ ಬಿ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದೇರ್ ಕರಿಕ್ಯುಲಮ್. ಈಗ ಪ್ರೈಮರಿನಲ್ಲಿ ಈಗ ಮಕ್ಕಳಿಗೆ ಹೆಂಗಾಗೋಗಿದೆ ಅಂದ್ರೆ, ನಾವು ತರಕಾರಿ ತಿಂದ್ರೆ ಲೋ, ನಾವು ಫ್ರೂಟ್ಸ್ ತಿಂದ್ರೆ ಲೋ. ಅವ್ರಿಗೆಲ್ಲ ಈ ಎಕ್ಸಾಟಿಕ್ ನೀವು ಪಿಜ್ಜಾ, ಬರ್ಗರ್, ನೀವು ಮಾರ್ಶ್ ಮೆಲೋಸ್, ನೀವು ಅವ್ರ ಆ ಹೆಸರುಗಳೇ ಕೇಳಿರಲ್ಲ ನಾವು. ಅವೆಲ್ಲ ತಗೊಂಡ್ರೆ ಒಂಥರ ಪಾಶು, ನಾವು ಚೆನ್ನಾಗಿ ಇದು, ಅದು ಹೋಗ್ಬಿಡುತ್ತೆ. ನೀವು ಅದೇ ನೀವು ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ನಿಮ್ಮದು ನುಚ್ಚಿನುಂಡೆ ಇವೆಲ್ಲ ಇದು ಹೇಳಿ, ಅವೆಲ್ಲ ಏನು ತಿನ್ನೋವ ಅಂತ ನಾವು ನೋಡ್ತಾರೆ. ನೀವು ಸಿ, ಇದನ್ನ ನಾವು ಚೇಂಜ್ ಮಾಡಬೇಕು. ಅದು ಚೇಂಜ್ ಮಾಡೋದು ಯಾವಾಗ? ನಾವು ಫಸ್ಟ್ ಫಾಲೋ ಮಾಡಬೇಕು. ನಮ್ಮ ಸ್ಕೂಲ್ಗಳಲ್ಲಿ ಅದನ್ನ ಹೇಳ್ಕೊಡ್ಬೇಕು, ಯಾವ್ಯಾವ ತಿನ್ಬೇಕು, ಏನೇನು ಇದು ಮಾಡಬೇಕು ಅಂತ. ಆಮೇಲೆ ಇನ್ ಕೇಸ್ ಇವಾಗ ಯಾವ್ದಾದ್ರು ಆಯಿಲಿ ಫುಡ್ ಏನಾದ್ರು ತಗೊಂಡ್ರು, ಅದನ್ನ ಎಷ್ಟು ಕ್ವಾಂಟಿಟಿನಲ್ಲಿ ತಿನ್ಬೇಕು, ಅದು ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಈಗ ನಮ್ಗೆ ಇಷ್ಟ ಚಕ್ಲಿ ನಿಪ್ಪಟ್ಟು, ತಿನ್ಲೇಬಾರ್ದಾ?
ತಿಂದ ಮೇಲೆ ಬೇಡವಾ? ಗಿಲ್ಟಿ ಆಗತ್ತಲ್ಲ ಡಾಕ್ಟರ್, ಅವಾಗ ಏನ್ ಮಾಡ್ಬೇಕು ಅದನ್ನೇ ನಾನು ಹೇಳೋದು. ತಿನ್ನಿ, ಲಿಮಿಟಲ್ಲಿ ತಿನ್ನಿ, ಓಕೆ. ಲಿಮಿಟಲ್ಲಿ ತಿನ್ನಿಸಿ. ಅದ್ರಲ್ಲಿ ಏನಿರುತ್ತೆ, ಕಾರ್ಬೋಹೈಡ್ರೇಟ್ ಇರುತ್ತೆ, ನಿಮಗೆ ಕಡಲೆ ಬೀಜ ಇರುತ್ತೆ, ಅಕ್ಕಿ ಹಿಟ್ಟಿರುತ್ತೆ, ಕಡಲೆ ಹಿಟ್ಟಿರುತ್ತೆ, ಆಯಿಲಲ್ಲಿ ಕರೆದಿರ್ತಾರೆ. ಫ್ಯಾಟ್ ಕಂಟೆಂಟ್ ಎಷ್ಟು ಬೇಕೋ ಅಷ್ಟು ಲಿಮಿಟಲ್ಲಿ ತಿನ್ನಿ. ಓಕೆ ಡಾಕ್ಟರ್, ಇವಾಗ ತಿಂದು ಆಗುವ ಸಮಸ್ಯೆಗಿಂತಲೂ ತಿಂದ ಮೇಲೆ ಆಗುವ ಪಾಪ ಪ್ರಜ್ಞೆಯಿಂದ ಇನ್ನೂ ಜಾಸ್ತಿ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾರೆ, ನಿಜಾನ ಅದು? ನೀವು ಹೆಂಗಾಗಿದೆ ಪಾಪ ಪ್ರಜ್ಞೆ, ಇವಾಗ ನಾವು ತಿಂತಾ ಇರೋ ಬರ್ಗರ್ಸು, ಪಿಜ್ಜಾಸು, ನೀವು ಚಿಪ್ಸು, ಇವೆಲ್ಲ ಸ್ಟೋರ್ಡ್ ಫುಡ್ ಇದೆಯಲ್ಲ, ದಟ್ ಈಸ್ ದ ಮೋಸ್ಟ್ ಡೇಂಜರಸ್ ಫುಡ್. ನೀವು ಯಾವಾಗಲೂ ನೋಡಿ, ಏನೇ ತೊಗೊಳ್ಳಿ ಫ್ರೆಶ್ ತೊಗೊಳ್ಳಿ. ನೀವು ಫ್ರೆಶ್ ತೊಗೊಳ್ಳಿ ಚೆನ್ನಾಗಿ. ಈಗ ನೀವು ಯಾವುದೇ ಒಂದು, ನಾನು ಇಂಥದ್ದು ಅಂತ ಹೇಳಲ್ಲ, ನಿಮಗೆ ಎಷ್ಟೋ ಚಿಕನ್ ಸಿಗುತ್ತೆ, ವೆಜಿಟೇರಿಯನ್ ಇವೆಲ್ಲ ಸಿಗುತ್ತೆ, ಅವೆಲ್ಲ ನಿಮಗೆ ಫ್ರೀಝರಲ್ಲಿ ಹಾಕ್ಬಿಟ್ಟು 15 ಡೇಸ್ 20 ಡೇಸ್ ಇಟ್ಟಿರ್ತಾರೆ. ಅವಾಗಲೇ ಆ ಸಾಫ್ಟ್ನೆಸ್ ಬರೋದು, ಅದಕ್ಕೆ ನಿಮಗೆ ಆ ಕ್ರಿಸ್ಪಿ ಸಾಫ್ಟ್ನೆಸ್ ಬರುತ್ತಲ್ಲ, ಎಲ್ಲ ಇಟ್ಬಿಟ್ಟು ಫುಲ್ಲು ಫ್ರೀಝರಲ್ಲಿ ತೆಗೆದು ಆಮೇಲೆ ಆಯಿಲಲ್ಲಿ ಹಾಕಿ ಕೊಡ್ತಾರೆ. ಹೌ ಗುಡ್ ಇಟ್ ಇಸ್, ಹೌ ಹೆಲ್ತಿ ಈಸ್ ಇಟ್? ಸೊ ಅವೆಲ್ಲ ಏನಂತಂದರೆ ತುಂಬ ಡೇಂಜರಸ್. ಆಮೇಲೆ ನಿಮಗೆ ಯಾವುದೂ ನೀವು US ಆಗಲಿ ಯುರೋಪಲ್ಲಾಗಲಿ ನಾರ್ಮಲಾಗಿ ತಿಂದ ಅಭ್ಯಾಸ ಇಲ್ಲ. ಅವ್ರು ಎಲ್ಲನೂ ಪ್ರೋಸೆಸ್ ಮಾಡಿ ಇಂಡಸ್ಟ್ರಿಗೆ ಹೋಗಿ ಫ್ರೀಸ್ ಮಾಡಿ ಮತ್ತೆ ತೊಗೊಂಡು ಇದು ತಿಂತಾರೆ. ಯಾವಾಗಲೂ ನೀವು ಯಾವುದೇ ಫ್ರೂಟ್ ತೊಗೊಳ್ಳಿ, ಯಾವುದೇ ವೆಜಿಟೇಬಲ್ ತೊಗೊಳ್ಳಿ, ಫ್ರೆಶ್ ತಿನ್ನಿ, ಕ್ಲೀನಾಗಿ ತಿನ್ನಿ, ಚೆನ್ನಾಗಿ ತೊಳಿರಿ ನೀಟಾಗಿ. ಅದರಲ್ಲಿ ಪೆಸ್ಟಿಸೈಡ್ಸ್ ಆಗಲಿ ಇದಾಗಲಿ ಎಲ್ಲ ಫುಲ್ ಹೋಗಂಗೆ ಇದು ಮಾಡಿಕೊಂಡು ಆರಾಮಾಗಿ ಫ್ರೆಶ್ ತಿನ್ನಿ. ಅದು ಯಾವಾಗಲೂ ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಇವತ್ತೇನೋ ಒಂದು ಸುಮ್ಮನೆ ಹಂಗೆ ಇದು ಮಾಡ್ಬೋದು, ಅದರಲ್ಲಿ ಬ್ಯಾಕ್ಟೀರಿಯಾ ಬಂದುಬಿಡ್ತು, ಇದು ಬಂದು ಯಾಕೆ, ಚೆನ್ನಾಗಿ ಅದು ವಾಷಿಂಗ್ ಟೆಕ್ನಿಕ್ ಇದು ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಬಟ್ ಯಾವಾಗಲೂ ನೀವು ಫ್ರೆಶ್ ತೊಗೊಂಡ್ರೆ ದೇಹಕ್ಕೆ ಯಾವಾಗಲೂ ಕೂಡ ಒಳ್ಳೆಯದು. ನಿಮ್ಗೆ ಯಾವತ್ತಿದ್ರೂ ಅದರಿಂದ ಏನೂ ಸೈಡ್ ಎಫೆಕ್ಟ್ ಇರಲ್ಲ. ಓಕೆ ಡಾಕ್ಟರ್, ಇನ್ನೊಂದು ಥಿಯರಿ ಓಡ್ತಾ ಇದೆ, ಸೇಮ್ ಫುಡ್ಡನ್ನು 6 ತಿಂಗಳು ರಿಪೀಟ್ ಮಾಡಬೇಕು ಅಂದರೆ, ಇವತ್ತು ಈಗ ಇಡ್ಲಿ ಸಾಂಬಾರ್ ನಾನು ತಿಂದೆ ಅಂದರೆ ನಾಳೆನೂ ಇಡ್ಲಿ ಸಾಂಬಾರ್, ನಾಡಿದ್ದು ಇಡ್ಲಿ ಸಾಂಬಾರ್, ಅದು ಒಂದೇ ಫುಡ್ಡನ್ನು ಬಾಡಿ ಕೊಡ್ತಾ ಇದ್ರೆ 6 ಮಂತ್ಸ್ ಪೀರಿಯಡ್ ತನಕ ಕೊಡ್ತಾ ಇದ್ರೆ ಬಾಡಿ ಎಲ್ಲ ಡಿಟಾಕ್ಸ್ ಆಗುತ್ತೆ, ಕ್ಲೆನ್ಸ್ ಆಗುತ್ತೆ, ಕ್ಲೀನ್ ಆಗುತ್ತೆ ಅಂತ ಒಂದು ಥಿಯರಿ ಓಡ್ತಾ ಇದೆ. ಅಂದರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ಯಾವುದೇ ಕನ್ಫ್ಯೂಷನ್ ಆಗಲ್ಲ ಅಂತ. ಇದು ಎಷ್ಟು ಸತ್ಯ ಇದೆ ಇದರಲ್ಲಿ, ಸೇಮ್ ಫುಡ್ಡನ್ನು ರಿಪೀಟ್ ಮಾಡೋದು? ಈಗ ಇದು ಹೆಂಗಾಗತ್ತೆ ಅಂತಂದ್ರೆ, ಇವೆಲ್ಲ ಆಗಾಗ ಎಕ್ಸ್ಪೆರಿಮೆಂಟ್ಗಳು ಒಂದೊಂದ್ಸಲ ಬರ್ತಾನೆ ಇರ್ತವೆ. ಎಕ್ಸ್ಪೆರಿಮೆಂಟ್ಗಳು ಮಾಡುವಾಗ ದಯವಿಟ್ಟು ಯಾರೂ ಆ ಇವಕ್ಕೆ ಹೋಗಬೇಡಿ. ಈಗ ಅಟ್ ಪ್ರೆಸೆಂಟ್ ನೀವು ಎಲ್ಲಿ ಇಡೀ ಪ್ರಪಂಚದಲ್ಲಿ ಎಲ್ಲೇ ಹೋಗಿ ಕರೆಕ್ಟಾಗಿ ಒಂದು ಡಯಟ್ ಬಗ್ಗೆ ಇದ್ದಿರೋದಂದ್ರೆ, ಪ್ರತಿಯೊಬ್ಬರಿಗೂ ಬೇಕಾಗಿರೋದು ಬ್ಯಾಲೆನ್ಸ್ ಡಯಟ್. ಬ್ಯಾಲೆನ್ಸ್ ಡಯಟ್ ಪ್ರತಿಯೊಬ್ಬರಿಗೂ ಬೇಕು. ಬ್ಯಾಲೆನ್ಸ್ ಡಯಟ್ ಅಂದ್ರೆ ಏನು? ಪ್ರಾಪರ್ ಆಗಿ ಬೋರಿಂಗ್ ಡಯಟ್ ಅಲ್ಲ, ಬ್ಯಾಲೆನ್ಸ್ ಡಯಟ್. ಅದರಲ್ಲಿ ಕಾರ್ಬೋಹೈಡ್ರೇಟು, ಪ್ರೋಟೀನು, ಫ್ಯಾಟು, ಮಿನರಲ್ಸು, ವೈಟಮಿನ್ಸ್ ಇವೆಲ್ಲ ಇರಬೇಕು. ಅವೆಲ್ಲ ಇರೋಂಥದ್ದು ನೀವು ಏನಾದರೂ ತಗೊಳ್ಳಿ, ಲಿಮಿಟೆಡ್ ಕ್ವಾಂಟಿಟಿನಲ್ಲಿ ತಗೊಳ್ಳಿ. ಒಂದೇ ಫುಡ್ ಅನ್ನ ರಿಪೀಟ್ ಮಾಡಬೇಕಾಗಿಲ್ಲ, ನೀವು ಎಲ್ಲಾನು ಬೇಕು. ನೋಡಿ, ನಮಗೆ ನೀವು ಇಡ್ಲಿ ವಡೆ ಅಂದಾಗ ಒಂದು ಇದಾಯ್ತು. ನಮ್ಮ ಫುಡ್ ಸಿಸ್ಟಮ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಎಸ್ಪೆಷಲಿ ನೀವು ನೋಡಿರಬೇಕು, ಈ ರೈಸ್, ನಾವೆಲ್ಲ ರೈಸ್ ಈಟರ್ಸೇ ಜಾಸ್ತಿ ಎಲ್ಲರೂ. ಸೊ ಈ ರೈಸಲ್ಲಿ ಹೆಂಗಿದೆ ಅಂತಂದರೆ, ನೀವು ರೈಸನ್ನು ನೀವು ಪೂರಾ ರೈಸ್ ತಿನ್ನಿ, ನಿಮಗೆ ಒಂದು 3 ಅವರ್ 4 ಅವರ್ ಆದಮೇಲೆ ಹೊಟ್ಟೆ ಹಸಿವಾಗುತ್ತೆ. ನೀವು ಅದೇ ಅವಲಕ್ಕಿ, ಇಡ್ಲಿ, ದೋಸೆ ತಿನ್ನಿ, 2 ಅವರ್ಸ್ಗೆ ಹೊಟ್ಟೆ ಹಸು ಸ್ಟಾರ್ಟ್ ಆಗಿಬಿಡುತ್ತೆ. ಅಂದರೆ ತಿಂದಿದ್ದು ಬೇಗ ಜೀರ್ಣ ಆಗೋಗುತ್ತೆ. ನಾವು ಈಗ ಡಯಾಬಿಟಿಸ್ ಬರ್ತಾರೆ, ಇಡ್ಲಿ ದೋಸೆ ಏನಾದ್ರು ತಿನ್ಕೊಂಡು ಬಂದರೆ ಇಮಿಡಿಯೇಟಾಗಿ 2 ಅವರ್ಸ್ ಆದಮೇಲೆ ಶುಗರ್ ಲೋ ಆಗುತ್ತೆ. ಅದೇ ನೀವು ಸ್ವಲ್ಪ ರೈಸ್ ತಿಂದಾಗ 3-4 ಅವರ್ ಆದ್ಮೇಲೆ ಆಗುತ್ತೆ. ಮುದ್ದೆ ತಿಂದರೆ 6 ಅವರ್ಸ್ ಆದ್ಮೇಲೆ ಆಗುತ್ತೆ. ಅದಕ್ಕೆ ರಾಗಿ ತಿನ್ನಿ. ಈಗ ಸುಮಾರು ಜನ ಹೆಂಗಾಗೋಗಿದೆ ಅಂತಂದ್ರೆ, ಡಯಾಬಿಟಿಸ್ ಇದ್ರೆ ನಾನು ಬರೀ ರಾಗಿನೇ ತಿನ್ಬೇಕು, ಮಿಸ್ಕನ್ಸೆಪ್ಷನ್. ಎಕ್ಸಾಕ್ಟ್ಲಿ ಆ ತರ ಒಂದು ತಪ್ಪು ಕಲ್ಪನೆ, ಅನ್ನನ ಮುಟ್ಲೇಬಾರದು ಅನ್ನೋ ತರ ಇದೆ. ತಪ್ಪು ಕಲ್ಪನೆ. ಯಾಕಂದ್ರೆ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಒಂದಿದೆ. ನೀವು ಗ್ಲೈಸಿಮಿಕ್ ಇಂಡೆಕ್ಸ್ ತಗೊಂಡ್ರೆ ಅಂದ್ರೆ, ನಾವು ಯಾವುದೇ ಒಂದು ಐಟಮ್ ಅನ್ನ ತಿಂದಾಗ ಶುಗರ್ ಲೆವೆಲ್ಸ್ ಎಷ್ಟು ರೈಸ್ ಆಗುತ್ತೆ ಅನ್ನೋದಿದೆ. ರಾಗಿ ಗ್ಲೈಸಿಮಿಕ್ ಇಂಡೆಕ್ಸ್ ಜಾಸ್ತಿ ಇದೆ ರೈಸ್ಗಿಂತ. ಅಂದ್ರೆ ನಾವು ರಾಗಿ ತಗೊಂಡಾಗ ಗ್ಲೈಸಿಮಿಕ್ ಇಂಡೆಕ್ಸ್ ತುಂಬಾ ಜಾಸ್ತಿ ಆಗುತ್ತೆ, ತುಂಬಾ ಜಾಸ್ತಿ ಹೋಗುತ್ತೆ. ರೈಸಲ್ಲಿ ಇನ್ನೂ ಕಮ್ಮಿ ಇದೆ. ಆದ್ರೆ ಶುಗರ್ ಅಲ್ಲಿ ರಾಗಿ ಯಾಕೆ ಒಳ್ಳೇದು? ಯಾಕೆ ಅಂತಂದ್ರೆ, ನಮಗೆ ಶುಗರ್ ಇರೋರ್ಗೆ ಏನಾಗುತ್ತೆ, ನಾವು ರಾಗಿ ತಗೊಂಡಾಗ ಸ್ಲೋ ಆಗಿ ಆಕ್ಟ್ ಆಗುತ್ತೆ. ನೀವು ಎಲ್ಲ ನೋಡ್ಬೋದು, ನಾವು ಹಳ್ಳಿ ಕಡೆ ಎಲ್ಲ ರೈತರು ಎಲ್ಲ ಏನಂದ್ರೆ, ಬೆಳಗ್ಗೆ ಮುದ್ದೆ ತಿಂದ್ಬಿಟ್ರೆ ಸಾಯಂಕಾಲದವರೆಗೂ ಏನೂ ಪ್ರಾಬ್ಲಮ್ ಇರಲ್ಲ, ಆರಾಮಾಗಿರ್ತಾರೆ, ಏನೂ ತೊಂದರೆ ಇರಲ್ಲ, ಹೊಟ್ಟೆನೇ ಹಸುವಾಗಲ್ಲ. ರೈಸ್ ತಿಂದರೆ ಬೆಳಗ್ಗೆ ತಿಂದರೆ ಮಧ್ಯಾಹ್ನದಷ್ಟೊತ್ತಿಗೆ ಸುಸ್ತಾಗ್ಬಿಡ್ತಾರೆ, ಫುಲ್ಲು ಸ್ವೆಟ್ಟಿಂಗು ಆಗಲ್ಲ. ಅದಕ್ಕೆ ಮುದ್ದೆ ಇಷ್ಟಪಡ್ತಾರೆ. ಯಾಕೆ? ಇವಾಗ ಇದರಲ್ಲೂ ಹಂಗೆ ನಾವು ಏನಂದ್ರೆ, ಮುದ್ದೆ ತಿಂದಾಗ ಏನಾಗುತ್ತೆ, ನಾವು ತಿಂದಾಗ ಜಾಸ್ತಿ ಹೊತ್ತು ನಮಗೆ ಹೊಟ್ಟೆ ಹಸುವಾಗಲ್ಲ, ಅದು ಸ್ಲೋ ಮೆಟಬಲೈಸ್ ಆಗುತ್ತೆ. ಬಟ್ ರೈಸ್ ಏನಂದ್ರೆ ಫಾಸ್ಟ್ ಆಗಿಬಿಡುತ್ತೆ. ಸೊ ಈಗ ನಾವೇನಂದ್ರೆ, ರೈಸ್ ತಿಂದಾಗ ಏನಾಗುತ್ತೆ, ದಿನಕ್ಕೆ 5-6 ಸಲ ತಿನ್ಬೇಕು ಅಂತ ಅನ್ಸುತ್ತೆ. ಮುದ್ದೆ ತಿಂದಾಗ 2 ಸಲ ತಿಂದ್ರೆ ಹೊಟ್ಟೆ ತುಂಬ ಬಿಡುತ್ತೆ. ಸೊ ನಾವು ಓವರ್ ಆಲ್ ತಗೊಂಡಾಗ ನೀವು ರೈಸ್ ಜಾಸ್ತಿ ತಿಂದಿರ್ತೀರ, ಕ್ರೇವಿಂಗ್ಸ್ ಜಾಸ್ತಿ ರೈಸಲ್ಲಿ. ಮುದ್ದೆನಲ್ಲಿ ಕ್ರೇವಿಂಗ್ ಆಗಲ್ಲ, ಒಂಥರ ಸೆಟೈಟಿ ಫುಲ್ ಇರುತ್ತೆ. ಆದರೆ ನಮಗೆ ಫುಲ್ ಹೊಟ್ಟೆ ತುಂಬಿದೆ, ಫುಲ್ನೆಸ್ ಇರುತ್ತೆ. ಬಟ್ ನೀವು ರೈಸ್ ತಿಂದಾಗ ಏನಾಗುತ್ತೆ,
ಹೊಟ್ಟೆ ಇನ್ನೂ ತುಂಬಿಲ್ಲ, ಹೊಟ್ಟೆ ಹಸುವಾಗಿ ಇನ್ನು ತಿನ್ಬೇಕು ಅನ್ಸುತ್ತೆ. ಅವಾಗ ಏನಾಗುತ್ತೆ, ವೆಯ್ಟ್ ಗೇನ್ ಆಗುತ್ತೆ. ನೀವು ಬರೀ ರೈಸ್ ಈಟರ್ಸ್ ಅಲ್ಲಿ ನೋಡಿ ತುಂಬಾ ವೆಯ್ಟ್ ಗೇನ್ ಆಗುತ್ತೆ, ಬೇಗ 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 ಜೀರ್ಣ ಆಗೋಗುತ್ತೆ, ಜಾಸ್ತಿ ತಿನ್ಬೇಕು ಅಂತ ಅನ್ಸುತ್ತೆ. ಸೊ ಶುಗರ್ ಇರೋವಾಗ ಏನಾಗುತ್ತೆ, ಈ ತೀರಾ ಏರ್ಪೇರ್ ಆಗೋಗುತ್ತೆ. ಸೊ ಹಂಗಾಗಿ ಏನಂದ್ರೆ ಶುಗರ್ ಇರೋರಲ್ಲಿ ರಾಗಿ ತಿನ್ಬೇಕು, ಬಟ್ ಅದು ಮಿಸ್ಕನ್ಸೆಪ್ಷನ್, ರಾಗಿನಲ್ಲಿ ಕಮ್ಮಿ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಇಲ್ಲ, ಜಾಸ್ತಿ ಇರುತ್ತೆ, ತಿನ್ಬೋದು. ಇನ್ನು ರೈಸ್ ಇದರಲ್ಲಿ ಇದರಲ್ಲಿ ಹಿಂದೆ ಚೆನ್ನಾಗಿ ಮಾಡಿ ಇಡ್ಲಿ ವಡೆ ಯಾಕೆ ಯಾವತ್ತಾದ್ರು ಯೋಚನೆ ಮಾಡಿದ್ದೀರಾ? ಇಡ್ಲಿ ವಡೆ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಇದು ಕಾರ್ಬ್, ಅದರಲ್ಲಿ ಪ್ರೋಟೀನು, ಫ್ಯಾಟ್. ಸೊ ಇದು ಕಾರ್ಬ್ ಏನಾಗುತ್ತೆ, ನೀವು ತಿಂದ ತಕ್ಷಣ 2 hours ಅಲ್ಲಿ ಇಮಿಡಿಯೇಟ್ ಇನ್ಸ್ಟೆಂಟ್ ಎನರ್ಜಿ ಕೊಟ್ಬಿಡುತ್ತೆ. ಇಡ್ಲಿ ವಡೆ ಏನ್ ಮಾಡುತ್ತೆ, ನಿಮ್ಗೆ 6 hour ಕಾಪಾಡುತ್ತೆ, ನಿಧಾನವಾಗಿರುತ್ತೆ. ಸೊ ನೀವು ಇಡ್ಲಿ ವಡೆ ಕಾಂಬಿನೇಷನ್ ಅಲ್ಲಿ ತಿಂದ್ರೆ ನೀವು 6 hour ಆರಾಮಾಗಿರ್ಬೋದು, ಇಮಿಡಿಯೇಟ್ ಎನರ್ಜಿನೂ ಸಿಗುತ್ತೆ, ಸ್ವಲ್ಪ ಲಾಂಗ್ ಆಗು ನಮಗೆ ಸ್ವಲ್ಪ ಎನರ್ಜಿ ಇರುತ್ತೆ. ಸೊ ವಡೆ ಆಯಿಲಿ ಫುಡ್ ಅಂತ ಗಿಲ್ಟಿ ಬೇಡ ಹಾಗಾದ್ರೆ. ಲಿಮಿಟ್, ನಾನು 10 ವಡೆ ತಿಂತೀನಿ ಓಕೆನಾ, ಇಲ್ಲ. ಸೊ ನೀವು 1 ವಡೆ 2 ಇಡ್ಲಿ ಮೋರ್ ದೆನ್ ಎನಫ್, ನಿಮ್ಗೆ ಎಲ್ಲಾನು ಬಂದ್ಬಿಡುತ್ತೆ ಅದರಲ್ಲಿ. ಅದ್ರ ಜೊತೆಗೆ ಸ್ವಲ್ಪ ತರಕಾರಿನೋ ಏನೋ ಒಂದು ಸ್ವಲ್ಪ ಎಕ್ಸ್ಟ್ರಾ ಹಾಕೊಳ್ಳಿ. ಓಕೆ ಡಾಕ್ಟರ್, ಎಷ್ಟು ವರ್ಷದ ತನಕ ನಮ್ಮ ಬಾಡಿ ರೆಸ್ಪಾಂಡ್ ಮಾಡ್ತಾ ಇರುತ್ತೆ ಫುಡ್ಡಿನ ಈ ಬದಲಾವಣೆಗೆ ಅಥವಾ ಪ್ರಯೋಗಕ್ಕೆ ಎಲ್ಲದಕ್ಕೂ ಕೂಡ? ಎಷ್ಟು ವರ್ಷದ ನಂತರ ಆ ಒಂದು ಪ್ರಯೋಗವನ್ನು ನಿಲ್ಲಿಸಬೇಕಾಗುತ್ತೆ ದೇಹದ ಮೇಲೆ? ನೋಡಿ, ಈಗ ಫುಡ್ಡು ನಾವು ಮಕ್ಕಳಲ್ಲಿ ಡಿಫ್ರೆಂಟ್ ಇರುತ್ತೆ. ನಾವು ಹುಟ್ಟಿದಾಗ ಬರೀ ಹಾಲು ಇದ್ರದ್ದು ಜೀರ್ಣ ಮಾಡ್ಕೊಳ್ಳಿರುತ್ತೆ. 6 ತಿಂಗಳಾದ್ಮೇಲೆ ನಾವು ಬೇರೆ ಫುಡ್ ಕೊಟ್ಟಾಗ ಫಸ್ಟ್ ಹೊಟ್ಟೆ ನೋವು ಬರುತ್ತೆ, ಹಿಂಡುತ್ತೆ, ಸರಿಯಾಗಿ ಸೇರಲ್ಲ, ಅಡ್ಜಸ್ಟ್ ಆಗಬೇಕು. ಆಮೇಲೆ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತವೆ. ಆಮೇಲೆ 3-4 years ಆದಂಗೆ ಸ್ವಲ್ಪ ಜಾಸ್ತಿ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತವೆ. ಆಮೇಲೆ ಮತ್ತೆ ಡೌನ್ ಆಗುತ್ತೆ. ಮತ್ತೆ 7-8 ಇದರಲ್ಲಿ ಮತ್ತೆ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಗ್ರೋತ್ ಪೀರಿಯಡ್ ಇರುತ್ತಲ್ಲ, ಆ ಟೈಮಲ್ಲೆಲ್ಲ ಯೂಶಲಿ ಏನಾಗುತ್ತೆ, ಮೆಟಬಾಲಿಸಮ್ ಜಾಸ್ತಿ ಇರುತ್ತೆ, ಅವಾಗ ಜಾಸ್ತಿ ತಗೋತಾ ಹೋಗ್ತಾರೆ. ಆಮೇಲೆ ನಿಮಗೆ ಈ 20s ಇದರಲ್ಲೆಲ್ಲ ಚೆನ್ನಾಗಿ ತಿಂತಾರೆ. ನೀವು ಯಾರೇ ಆಗಲಿ ಒಳ್ಳೆ ಫುಡ್ ತಿನ್ನೋರು ಅಂದ್ರೆ ನೀವು 20s ಅಲ್ಲಿ ನೋಡಿ, ನೀವು ಎಷ್ಟು ಬೇಕಾದ್ರೂ, ನೀವು 4 ಮುದ್ದೆ ಬೇಕಾ, ನೀವು ಇಷ್ಟು ರೈಸ್ ಬೇಕಾ, ಏನು ಬೇಕಾದ್ರೂ ತಿಂತಾರೆ. ಆಮೇಲೆ ಏನು ಬೇಕಾದ್ರೂ ಜೀರ್ಣಿಸ್ಕೊಳ್ಳೋ ಶಕ್ತಿ ಇರುತ್ತೆ. ನೀವು 30s ರೀಚ್ ಆಗ್ತಿದ್ದಂಗೆ 1 ಸ್ಟೆಪ್ ಡೌನ್, 40s ರೀಚ್ ಆಗ್ತಿದ್ದಂಗೆ 2 ಸ್ಟೆಪ್ ಡೌನ್, 50s ಅಲ್ಲಿ 3 ಸ್ಟೆಪ್, 60 ಆದಮೇಲೆ ತಿಂದರೆ ಸಾಕಪ್ಪ ಅಂತ. ನೀವು 70s ಹೋದ್ಮೇಲೆ ತಿನ್ನೋದೇ ಬೇಡ ಅಂತ ಅನ್ಸ್ಬಿಡುತ್ತೆ. ನೀವು ಕಾಮನ್ ಆಗಿ ಓಲ್ಡ್ ಏಜಲ್ಲಿ ಏನಾಗುತ್ತೆ, ಸುಮಾರು ಜನ ಬಂದ್ಬಿಟ್ಟು, ಡಾಕ್ಟರ್ ನಂಗೆ ಹೊಟ್ಟೆನೇ ಹಸ್ವಾಗ್ತಾ ಇಲ್ಲ, ನಂಗೇನು ತಿನ್ಬೇಕು ಅಂತಾನೆ ಅನಿಸ್ತಾ ಇಲ್ಲ, ನಂಗೇನು ಜೀರ್ಣನೇ ಆಗ್ತಾ ಇಲ್ಲ, ಏನು ನೋಡಿದ್ರು ನಂಗೆ ರುಚಿ ಇಲ್ಲ, ತಿನ್ಬೇಕು ಅಂತ ಅನ್ಸಲ್ಲ, ಸ್ಮೆಲ್ ಗೊತ್ತಾಗಲ್ಲ. ಓಲ್ಡ್ ಏಜಲ್ಲಿ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಟೇಸ್ಟ್ ಬಡ್ಸು, ಆಲ್ಫ್ಯಾಕ್ಟ್ರಿ, ಇವು ನಮ್ಗೆ ಸ್ಮೆಲ್ ಇದ್ರದ್ದು ಎಲ್ಲ ಡೌನ್ ಆಗಿಬಿಡುತ್ತೆ. ಸೊ ಅವಾಗ ತಿನ್ನೋದು ಕಮ್ಮಿ ಆಗಿಬಿಡುತ್ತೆ. ಸೊ ಅವಾಗ ಏನು ತಿಂದಿದ್ದು ಜೀರ್ಣನೂ ಆಗಲ್ಲ ಸರಿಯಾಗಿ. ಸೊ ಅವಾಗ ಆಟೋಮೆಟಿಕ್ ಡಯಟ್ ಕಮ್ಮಿ ಆಗುತ್ತೆ. ಮೇಯ್ನ್ ಏನು ನೋಡಿ, ನೀವು ಅವ್ರಿಗೆ ನಮಗೆ ಈಗ 60 ಆದ್ಮೇಲೆ ರಿಂಕಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ? ಬಾಡಿ ಫ್ಯಾಟ್ ಎಲ್ಲ ಕರಗತ್ತೆ, ಪ್ರೋಟೀನ್ಸ್ ಎಲ್ಲ ಡೌನ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ರಿಕ್ವೈರ್ಮೆಂಟು ಕಮ್ಮಿ ಆಗುತ್ತೆ. ಅವಾಗ ನಮ್ಗೆ ಯಾವಾಗ ಇದೆಲ್ಲ ಪ್ರೋಟೀನ್ಸ್ ಇವೆಲ್ಲ ಬಿಲ್ಡ್ ಮಾಡಬೇಕು, ಮೆಟಬಾಲಿಸಮ್ ಚೆನ್ನಾಗಿ ಆಗಬೇಕು, ಫುಡ್ ಚೆನ್ನಾಗಿ ಸೇರುತ್ತೆ. ಬಟ್ ಆಫ್ಟರ್ 60 ಅದು ಡೌನ್ ಟ್ರೆಂಡಲ್ಲಿ ಹೊರಟೋಗುತ್ತೆ. ಸೊ ಅವಾಗ ನಮ್ಮ ಫುಡ್ ಇಂಟೇಕ್ನು ಕಮ್ಮಿ ಆಗ್ಬಿಡುತ್ತೆ.